ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದಿನವೂ ಬದುಕಬೇಕೆಂಬ ಹೋರಾಟ, ಕೇಳಿಸಿಕೊಳ್ಳುವವರಾರು ನಮ್ಮ ಜಂಜಾಟ, ಹಸಿವು ನೀಗಿಸಲು ದಿನನಿತ್ಯದ ಪರದಾಟ, ತಿಳಿದಿಲ್ಲ ಯಾರಿಗೂ ನಮ್ಮೊಳಗಿನ ಸಂಕಟ. ಗಂಡಾಗಿ ಹುಟ್ಟಿ ಬೆಳೆದಿಹೆವು ಹೆಣ್ಣಾಗಿ, ಸೀರೆ ಬಳೆ ಕೈ ಚಾಚಿ ಕರೆದಿಹುದು ಕಣ್ಣಾಗಿ. ಸಮಾಜದ ಎದುರು ಸಾಯುತ್ತಿಹವು ಎಂದು, ನಮ್ಮಯ್ಯ ಪರಿಪಾಠ ಮುಂದುವರಿದಿದೆ ಎಂದೆಂದು. ಕವನದ ಈ 4 ಸಾಲನ್ನು ಕೇಳ್ತಾ ಇದ್ದ ಹಾಗೆ ಇದು ಮಂಗಳಮುಖಿಯರಿಗೆ ಸಂಬಂಧಪಟ್ಟಂಥ ವಿಚಾರ ಅನ್ನೋದು ಸ್ಪಷ್ಟವಾಗುತ್ತೆ. ಒಂದು ಕಾದಂಬರಿ ಮಂಗಳಿ, ಇದು ಕಥೆಯಲ್ಲ ವ್ಯಥೆ ಎನ್ನುವ ಉಪಶೀರ್ಷಿಕೆ ಇದೆ. ಇದನ್ನು ಬರೆದಿದ್ದಾರೆ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಅವರು. ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಅವರು ವೈದ್ಯರಾಗಿದ್ದಾಗ ಅನೇಕ ರೋಗಿಗಳನ್ನು ನೋಡುವ ಸಂದರ್ಭದಲ್ಲಿ ಒಂದು ಸಲ ಓರ್ವ ಮಂಗಳಮುಖಿ ಅವರ ಮುಂದೆ ಕಾಣಿಸ್ಕೋತಾಳೆ. ಕಾಣಿಸ್ಕೊಂಡು ಜನ ಹೊರರೋಗಿ ವಿಭಾಗದಲ್ಲಿ ಕಾಯುತ್ತಿದ್ದರು. ಸರದಿಯಂತೆ ಒಳ ಬಂದ ಆಕೆ ನಿರರ್ಗಳ ಇಂಗ್ಲೀಷ್ನಲ್ಲಿ ಐ ಆಮ್ ಎ ಟ್ರಾನ್ಸ್, ಐ ಹ್ಯಾವ್ ಎ ಪ್ರಾಬ್ಲಮ್ ಅಂದಳು. ಅವಳ ಮಾತಿನ ಧಾಟಿಯಲ್ಲಿ ನನಗ್ಯಾಕೋ ಇದು ಇಂಟರೆಸ್ಟಿಂಗ್ ಕೇಸ್ ಅಂತ ಅನ್ನಿಸಿ ಚಿಕಿತ್ಸೆ ನೀಡಿದೆ. ಫೀಸ್ ಎಷ್ಟು ಎಂದಾಗ, ಬೇಡ ಇನ್ನೊಮ್ಮೆ ತೆಗೆದುಕೊಳ್ಳುತ್ತೇನೆ ಎಂದೆ. ಯಾಕೆ ಸರ್, ನಮ್ಮನ್ನು ಬೇರೆಯವರಂತೆ ನೀವು ಕೂಡ ವಿಚಿತ್ರವಾಗಿ ನಡೆಸ್ಕೊಳ್ಳೋದು? ನೀವು ಫೀಸ್ ತೆಗೆದುಕೊಳ್ಳಲೇಬೇಕು ಎಂದು ಮೇಜಿನ ಮೇಲೆ ನೋಟು ಇಟ್ಟಳು. ಅದು ಅವಳ ಸ್ವಾಭಿಮಾನ. ಹೀಗೆ ಓರ್ವ ಮಂಗಳಮುಖಿಯ ಪರಿಚಯ ಆಗುತ್ತೆ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಅವರಿಗೆ. ಆಕೆಯ ಮೂಲಕ ಮಂಗಳಮುಖಿಯರ ಬದುಕು ಏನಿದೆ ಆ ಬದುಕಿನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅದಷ್ಟೇ ಸಾಕಾಗಲ್ಲ, ಸಾಕಷ್ಟು ಅಧ್ಯಯನ ಮಾಡ್ತಾರೆ. ಇವರಿಗೆ ಸಂಬಂಧಪಟ್ಟಂಥ ಸಂಶೋಧನೆಗಳು ಏನು ನಡೆದಿವೆ, ಪ್ರಬಂಧಗಳು ಏನು ಪ್ರಕಟವಾಗಿವೆ ಅವುಗಳನ್ನು ಓದ್ತಾರೆ. ಎಲ್ಲವನ್ನು ಓದಿ ಕೊನೆಗೆ ಇವರಿಗೆ ಅನಿಸುತ್ತೆ ಇವರ ನೋವನ್ನು ಒಂದು ಕಾದಂಬರಿಯ ರೂಪದಲ್ಲಿ ಬರೆದರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಈ ಒಂದು ಕಾದಂಬರಿಯನ್ನು, ಮಂಗಳಿ ಎನ್ನುವ ಕಾದಂಬರಿಯನ್ನು ಬರೀತಾರೆ. 2014ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ. ಹಿಜ್ರಾಗಳನ್ನು ಒಳಗೊಂಡಂತೆ ಇವರ ಸಮುದಾಯ ಏನಿದೆ ಇವರೆಲ್ಲರನ್ನು ಹಿಂದುಳಿದ ವರ್ಗ OBC ಅಂತ ನಾವೇನು ಕರಿತೇವೆ ಆ OBC ವರ್ಗಕ್ಕೆ ಇವರನ್ನು ಸೇರಿಸುತ್ತೆ. ಆದರೆ ಆ OBC ವರ್ಗದಲ್ಲಿ ಇರುವವರಿಗೆ ಏನೆಲ್ಲ ಅನುಕೂಲತೆಗಳು ದೊರೀಬೇಕು ಅದು ಇವರಿಗೆ ಸಂಪೂರ್ಣವಾಗಿ ದೊರೀತಾ ಇಲ್ಲ. ಹಾಗಾಗಿ ಭಾರತದ ಇಂದಿನ ಸ್ಥಿತಿ ಗತಿ ಹಿನ್ನೆಲೆಯಲ್ಲಿ ಇವರ ಬದುಕು ಹೇಗೆ, ಯಾರು ಈ ಒಂದು ಗುಂಪಿಗೆ ಸೇರ್ತಾರೆ, ಯಾಕೆ ಸೇರ್ತಾರೆ, ಯಾರು ಸೇರಿಸ್ತಾರೆ, ಅವರ ಬದುಕಿಗೆ ಇರುತ್ತೆ, ಯಾವ ಧರ್ಮ ಜಾತಿಯನ್ನು ಅನುಸರಿಸಬೇಕು, ಯಾವ ಭಾಷೆ ಮಾತಾಡಬೇಕು, ದೇವರನ್ನು ಪೂಜೆ ಮಾಡಬೇಕಾ ಬೇಡವಾ, ಇವರಿಗೆ ಮದುವೆ ಅನ್ನೋದು ಉಂಟಾ ಇಲ್ವಾ, ಹೀಗೆ ಅನೇಕ ಪ್ರಶ್ನೆಗಳನ್ನು ತಗೊಂಡು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಮಂಗಳಮುಖಿಯರ ಬದುಕಿನ ಒಂದು ನೋಟವನ್ನು ಪಡೆಯೋದಕ್ಕೆ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಬರೆದ ಮಂಗಳಿ ಎನ್ನುವ ಈ ಒಂದು ಕಾದಂಬರಿಯನ್ನು ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ರೆಹನಾ ಖಾನಂ. ನಾನು ಆನೇಕಲ್ಲಿಂದ ಬಂದಿದ್ದೇನೆ. ಗೃಹಿಣಿ. ನನ್ನ ಹವ್ಯಾಸಗಳು ವಾರಪತ್ರಿಕೆ ಓದುವುದು ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸುವುದು. ರೆಹನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಎಸ್ ಅಂತ. ನಾನು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಫೋಟೋಗ್ರಫಿ. ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗೊರೂರು ಪಂಕಜ ಅಂತ ಹೇಳಿ. ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಕೂಡ. ಕೆಲವು ಪುಸ್ತಕಗಳನ್ನು ಕೂಡ ಬರೆದಿದ್ದೇನೆ. ನಾನು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ತುಂಬ ಸಂತೋಷ ಪಂಕಜ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ.
ರತ್ನನ ಪದಗಳು ನಾಗನ ಪದಗಳು. ಡಾಕ್ಟರ್ GP ರಾಜರತ್ನಂ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಜನರು ತಾಂಬೂಲ ಪ್ರಿಯರು ಎಂಬ ಉಲ್ಲೇಖವನ್ನು ಯಾರು ನೀಡಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಮಹಾಸೇನ, ಅಜಿತಸೇನ, ಸೋಮದೇವ ಸೂರಿ ಹಾಗೂ ಜಿನಸೇನ. ಮೊದಲಿಗೆ ರೆಹನ, ಅನಂತರ ಶ್ರೀನಿವಾಸ್. ಹೇಳಿ ರೆಹನ. ಅಜಿತ ಸೇನಾ. ಅಜಿತಸೇನ ಆಯ್ಕೆ 2. ಶ್ರೀನಿವಾಸ್. ಸೋಮದೇವ ಸೂರಿ. ಸೋಮದೇವ ಸೂರಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಜಿನಸೇನ ಆಗಿತ್ತು. ಪೂರ್ವ ಪುರಾಣದಲ್ಲಿ ಈ ಒಂದು ಉಲ್ಲೇಖ ಕಂಡುಬರುತ್ತೆ. ಹರಿದ್ರಾಂಜನ ತಾಂಬೂಲ ಪ್ರಿಯಾನ್ ಪ್ರಾಯೋ ಯಶೋಧನಾನ್ ಅಂತ ಒಂದು ವಾಕ್ಯ ಬರುತ್ತೆ. ಕರ್ನಾಟಕದ ಜನಕ್ಕೆ ತಾಂಬೂಲ ಅಂದರೆ ಬಹಳ ಬಹಳ ಇಷ್ಟ ಅನ್ನೋ ಮಾತನ್ನು 8ನೇ ಶತಮಾನದಲ್ಲೇ ಜಿನಸೇನರು ಹೇಳಿದ್ದಾರೆ. ಈಗ ಕೊಡ್ತಾ ಇದ್ದೇವೆ. ರನ್ನಕವಿ ಬರೆದ ಗದಾಯುದ್ಧ ಸಂಗ್ರಹಂ ಕೃತಿಯನ್ನು ಸಂಪಾದಿಸಿದ್ದಾರೆ ತೀನಂ ಶ್ರೀಕಂಠಯ್ಯ ಅವರು. ನಮ್ಮ ಪ್ರಶ್ನೆ: ಕರ್ನಾಟಕದ ಇತಿಹಾಸವನ್ನು 3000 ವರ್ಷಕ್ಕೂ ಹಿಂದೆ ಕರೆದೊಯ್ಯುವ ಸಮಾಧಿಗಳು ಎಲ್ಲಿ ಕಂಡುಬಂದಿವೆ? ಆಯ್ಕೆಗಳನ್ನು ನೋಡೋಣ. ಕಬ್ಬಾಳ ದುರ್ಗ, ಕಮ್ಮಟ ದುರ್ಗ, ಹುತ್ತರಿ ದುರ್ಗ, ಸಾವನ ದುರ್ಗ. ಮೊದಲಿಗೆ ಪಂಕಜ, ನಂತರ ಶ್ರೀನಿವಾಸ್. ಸಾವನದುರ್ಗ. ಸಾವನದುರ್ಗ ಆಯ್ಕೆ 4. ಶ್ರೀನಿವಾಸ್. ಕಬ್ಬಾಳ ದುರ್ಗ. ಕಬ್ಬಾಳ ದುರ್ಗ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹುತ್ತರಿ ದುರ್ಗ ಆಗಿತ್ತು. ಕುಣಿಗಲ್ ತಾಲೂಕಲ್ಲಿ ಹುತ್ತರಿ ದುರ್ಗ ಇದೆ. ಕಪ್ಪು ಗ್ರಾನೈಟಿಂದ ಮಾಡಿದ ಸುಮಾರು 12 ಅಡಿ ವೃತ್ತಾಕಾರದ ಸಮಾಧಿಗಳನ್ನು ನಾವು ಇಲ್ಲಿ ನೋಡಬಹುದು. ಮೃತ ವ್ಯಕ್ತಿಯನ್ನು ಅಲ್ಲಿ ಹೂತಿರ್ತಾರಲ್ವ, ಮೃತ ವ್ಯಕ್ತಿ ಬಳಸುವಂಥ ವಸ್ತುಗಳು ಏನಿದ್ವೋ ಅವುಗಳನ್ನು ಸಹ ಅವನು ಬಳಸಿದಂಥ ಪಾತ್ರೆಗಳನ್ನು, ವಸ್ತುಗಳನ್ನು, ಆಯುಧಗಳನ್ನು ಇವೆಲ್ಲವನ್ನೂ ಸಹ ಈ ಕಲ್ಲಿನ ಸಮಾಧಿಯಲ್ಲಿ ಇಡ್ತಾ ಇದ್ದರಂತೆ 3000 ವರ್ಷಗಳ ಹಿಂದೆ. ಮುಂದಿನ ಪುಸ್ತಕ ನಗಿಸುವವನ ನೋವುಗಳು, ಅನುಭವಗಳ ಮಾಲಿಕೆ. ಗಂಗಾವತಿ ಬಿ ಪ್ರಾಣೇಶ್ ಬರೆದಿರುವಂಥದ್ದು. ಪ್ರಶ್ನೆ: ಯಾವ ಉಪನಿಷತ್ತಿನಲ್ಲಿ ಮಿಟಚಿ, ಮಿಡತೆ ಮತ್ತು ಚಂದ್ರ ಶಬ್ದಗಳು ಕಂಡುಬರುತ್ತವೆ? ಆಯ್ಕೆಗಳನ್ನು ನೋಡೋಣ. ಬೃಹದಾರಣ್ಯಕ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು, ಕೇನೋಪನಿಷತ್ತು, ತೈತರೀಯ ಉಪನಿಷತ್ತು. ಮೊದಲಿಗೆ ಪಂಕಜ, ನಂತರ ಶ್ರೀನಿವಾಸ್. ಪಂಕಜ ಅವರೇ, ತಮ್ಮ ಉತ್ತರ. ಆಯ್ಕೆ 1 ಬೃಹದಾರಣ್ಯ ಉಪನಿಷತ್ತು. ಶ್ರೀನಿವಾಸ್. ಆಯ್ಕೆ 2 ಚಾಂದೋಗ್ಯ ಉಪನಿಷತ್ತು. ಉತ್ತರವನ್ನು ನೋಡೋಣ. ಚಾಂದೋಗ್ಯ ಉಪನಿಷತ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಗಿಸುವವನ ನೋವುಗಳು ಈ ಪುಸ್ತಕವನ್ನು ಶ್ರೀನಿವಾಸ್ ಅವರಿಗೆ ಕೊಟ್ಟಿದ್ದೇವೆ. ಕನ್ನಡ ಭಾಷೆ ಎಷ್ಟು ಪ್ರಾಚೀನವಾದದ್ದು ಎನ್ನುವ ಬಗ್ಗೆ ಇವತ್ತಿಗೂ ಚರ್ಚೆ ನಡೀತಾ ಇದೆ. ಚಾಂದೋಗ್ಯ ಉಪನಿಷತ್ತಲ್ಲಿ ಬಳಕೆಯಾಗಿರ್ತಕ್ಕಂಥ ಈ ಮಿಟಚಿ, ಕನ್ನಡದ ಮಿಡತೆ ಎನ್ನುವ ಶಬ್ದ ಅಲ್ಲಿ ಮಿಟಚಿ ರೂಪದಲ್ಲಿ, ಹಾಗೆಯೇ ನಾವು ಚಂದ್ರ ಅಂತ ಏನು ಕರಿತೇವೆ ಅದು ಚೆನ್ ಎನ್ನುವ ರೂಪದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾರೆ. ಈ ಚಾಂದೋಗ್ಯ ಉಪನಿಷತ್ತು ಬಹುಶಃ ಕ್ರಿಸ್ತಪೂರ್ವ 8ರಿಂದ ಕ್ರಿಸ್ತಪೂರ್ವ 6ನೇ ಶತಮಾನದ ನಡುವೆ ರಚನೆಯಾಗಿರಬೇಕು ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಎನ್ ಮೂರ್ತಿರಾವ್ ಅವರು ಬರೆದಂಥ ದೇವರು ಎನ್ನುವ ಪುಸ್ತಕ. ಪ್ರಶ್ನೆ: ಕಾನೂರು ಹೆಗ್ಗಡತಿಯಲ್ಲಿ ಕುವೆಂಪು ಅವರು ಅತ್ತ ಮಕ ಹೋಗೋ ತನಕ ಗೆಯ್ತೀನಿ, ಆಮೇಲೆ ಮನೆ ಇಟ್ಕೊಂಡ್ರೆ ಇಟ್ಕೋ, ಬಿಟ್ಟರೆ ಬಿಡು ಎಂದಿದ್ದಾರೆ. ಇದರ ಅರ್ಥವೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಸಾಯುವವರೆಗೂ, ವಯಸ್ಸಾಗುವವರೆಗೂ. ಬದರುತ್ತಿದ್ದಾರೆ ರೆಹನಾ. ಸಾಯುವವರೆಗೂ. ಪಂಕಜ್ ಅವರೇ, ನಿಮ್ಮ ಉತ್ತರ. ವಯಸ್ಸಾಗುವವರೆಗೂ. ವಯಸ್ಸಾಗುವವರೆಗೂ ಆಯ್ಕೆ 3. ಕಾಯಿಲೆ ಬೀಳುವವರೆಗೂ ಆಯ್ಕೆ 4. ಊರು ಬಿಡುವವರೆಗೂ. ಉತ್ತರವನ್ನು ನೋಡೋಣ. ಸಾಯುವವರೆಗೂ ಉತ್ತರ ಸರಿಯಾಗಿದೆ. ರೆಹನಾ ಅವರಿಗೆ ದೇವರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಅತ್ತ ಮಕ ಹೋಗೋ ತನಕ ಅಂತ ಹೇಳ್ತಂದರೆ ಸ್ಮಶಾನದ ಕಡೆ ಮುಖ ಮಾಡುವ ತನಕ ಅಂದರೆ ಸಾಯುವವರೆಗೆ ಎನ್ನುವ ಒಂದು ಅರ್ಥ ಬರುತ್ತೆ ಈ ಒಂದು ಪ್ರಯೋಗಕ್ಕೆ. ಗ್ರಹಣ ಎನ್ನುವ ಕಥಾ ಸಂಕಲನ GK ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ಬಂತು. ಮೊದಲಿಗೆ ಪಂಕಜ, ಆನಂತರ
ಸುಬುಟ ಕರ್ಕಳ್ ಕವಿಗೋಳ್ ಸುಪ್ರಭುಗಳ್ ಚೆಲ್ವರ್ಕಳ ಬೀಜನರ್ಕಳ್ ಕುಣಿಗಳ್ ಅಭಿಮಾನಿಗಳ ತುರ್ಗ್ಯರ್ ಗಂಭೀರ ಚಿತ್ತರ್ ವಿವೇಕಗಳ್ ನಾಡವರ್ಗಳ್. ಶ್ರೀನಿವಾಸ್ ಅವರೇ. ಸುಬಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಗಳ್ ಬಿಜನರ್ಕಳ್ ಗುಣಿಗಳ್ ಅಭಿಮಾನಳ್ ತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಯಾಕೆ ಅಷ್ಟೊಂದು ಆ ಥರ ಸಾವಕಾಶವಾಗಿ ಓದ್ಬೋದಿತ್ತಲ್ವಾ ರೆಹನಾ ಅವರು? ಸುಬಟ್ಟಕರ್ಗಳ್ ಕವಿಗಳ್ ಸುಪ್ರಭುಗಳ್ ಚೆಲ್ವರ್ಕಳ ಬಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ ತುರ್ಗರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಸುಭಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚೆಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳಚ್ಚುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಇದನ್ನು ವಿವರಿಸಿದ್ರೆ ಪಂಕಜ ಅವರಿಗೆ ಪುಸ್ತಕ ಎಲ್ಲಿ ಬರುತ್ತೆ, ಯಾರು ಹೇಳಿದ್ದು, ಏನು ಇದರ ವಿಶೇಷ, ಈ ಪದ್ಯದ ವಿಶೇಷ ಗೊತ್ತಿದೆಯಾ ಶ್ರೀನಿವಾಸ್? ಗೊತ್ತಾಗ್ತಾ ಇಲ್ಲ ರೆಹನಾ? ಹಾಂ. ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರು ಅಂದರೆ ಯಾರು, ಅವರ ಗುಣಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ ಈತ. ಕನ್ನಡಿಗರು ಅಂದರೆ ಹೆಸರಾದ ಯೋಧರು ಅವರು, ಕವಿಗಳು ಅವರು, ಒಳ್ಳೆಯ ಪ್ರಭುಗಳು, ತುಂಬ ಸುಂದರವಾಗಿರ್ತಾರೆ, ಚೆಲುವರು ಅವರು, ತುಂಬ ಗುಣವಂತರು, ಸ್ವಾಭಿಮಾನಿಗಳು, ಬಹಳ ಗಂಭೀರವಾದ ಮನಸ್ಸನ್ನು ಉಳ್ಳವರು ಹಾಗೂ ವಿವೇಕಿಗಳು ಎನ್ನುವ ಅರ್ಥ ಬರುವಂಥ ಈ ಒಂದು ಪದ್ಯವನ್ನು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಇದನ್ನು ವರ್ಣಿಸಿದ್ದಾನೆ. ಬಹಳ ಬಹಳ ಅರ್ಥವತ್ತಾದಂಥ ಒಂದು ಪದ್ಯ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ರಾಜ್ಕುಮಾರ್ ಬಡಿಗೆ ಬರೆದ ಕನ್ನಡ ಅಸ್ಮಿತೆಯ ಚಹರೆಗಳು ಎನ್ನುವ ಪುಸ್ತಕ. ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ವಿವರಿಸಿ. 2 ವಾಕ್ಯಗಳು ಬರುತ್ತೆ. ವಾಕ್ಯಗಳನ್ನು ನೋಡೋಣ. ಮೊದಲ ವಾಕ್ಯ: ಭಾರತವು ಜಾತ್ಯತೀತ ದೇಶವಾಗಿದೆ. ಪಂಕಜ ಅವರೇ, 2ನೇ ವಾಕ್ಯವನ್ನು ನೋಡಿಬಿಟ್ಟ ಮೇಲೆ ಕೇಳ್ತೇನೆ, ಉತ್ತರ ಕೊಡಬಹುದು. ಭಾರತವು ಜಾತ್ಯತೀತ ದೇಶವಾಗಿದೆ. ಇವುಗಳಲ್ಲಿ ಯಾವುದು ಸರಿ, ಯಾಕೆ ಸರಿ, ಯಾವುದು ತಪ್ಪು, ಯಾಕೆ ತಪ್ಪು ಅನ್ನೋದನ್ನು ಹೇಳಬೇಕು. ಪಂಕಜ. ಭಾರತವು ಜಾತ್ಯತೀತ ದೇಶವಾಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವುದು ಸರಿ ಅಂತ ಹೇಳಿಬಿಡಿ. ಮೊದಲನೇದು ಸರಿಗಿದೆ. ಭಾರತವು ಯಾಕೆ ತಪ್ಪಾಗಿದೆ? ಅದು ಅಕ್ಷರಗಳಲ್ಲಿ ಜಾತ್ಯತೀತ ಅಂತ ಹೇಳಿ ನೀವೇನು ಬರೆದಿದ್ದೀರಾ, ಅದು ನನಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಮೊದಲನೇದು ಭಾರತವು ಜಾತ್ಯತೀತ ದೇಶವಾಗಿದೆ, ಅದು ಗ್ರಾಮರ್ ಕರೆಕ್ಟ್ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಅದನ್ನು ಸರಿ ಉತ್ತರ ಅಂತೇಳಿ ಆಯ್ಕೆ ಮಾಡಿದ್ದೇನೆ. ವ್ಯಾಕರಣ ಮೊದಲ ವಾಕ್ಯದಲ್ಲಿ ಸರಿ ಇದೆ. ಹೌದು. ಶ್ರೀನಿವಾಸ್. ಆಯ್ಕೆ ಒಂದನೇದು ಸರಿ ಉತ್ತರ ಆಗಿದೆ. ಒಂದನೇದು ಸರಿ ಉತ್ತರ. ಯಾಕೆ ಸರಿ ಉತ್ತರ? ಅದು ಅರ್ಥ ಬಂದ್ಬಿಟ್ಟು ಭಾರತವು ಎಲ್ಲ ಜಾತಿಯನ್ನು ಒಳಗೊಂಡಂಥದ್ದು ಅಂತ ಒಂದು ಅರ್ಥವನ್ನು ನೀಡುತ್ತೆ. 2ನೇ ಆಯ್ಕೆ ಬಂದ್ಬಿಟ್ಟು ಉತ್ತರ ಅರ್ಥ ಒಂದು ಡಿಫ್ರೆಂಟ್ ಆಗುತ್ತೆ. ರೆಹನಾ ಸರ್, ಮೊದಲನೇದೇ ಸರಿಯಾದ ಉತ್ತರ. ಅದರಲ್ಲಿ ದೀರ್ಘ ಇದೆ ಸರ್, ತಾಗೆ ಜಾತ್ಯತೀತ ಇದೆ, ಇದರಲ್ಲಿ ಜಾತ್ಯತೀತ. ಹೌದು, ಅದು ಗೊತ್ತಾಗುತ್ತೆ. ಜಾತ್ಯತೀತ ಅಂತ ದೀರ್ಘ ಇದೆ, ಇಲ್ಲಿ ಜಾತ್ಯತೀತ ಅಂತ ಹ್ರಸ್ವ ಇದೆ, ದೀರ್ಘ ಇಲ್ಲ. ಈಗ ತಮ್ಮ ಪ್ರಕಾರ ಮೊದಲನೇದು ಸರಿನಾ? ಹೌದು, ಮೊದಲನೇದು. ಹೌದಾ? ಉತ್ತರವನ್ನು ನೋಡೋಣ. 2ನೇ ವಾಕ್ಯ ಸರಿಯಾಗಿದೆ. ಯಾಕೆಂದರೆ ಈ ಜಾತ್ಯತೀತ ಅನ್ನೋ ಶಬ್ದ ಇದೆಯಲ್ಲ, ಇದರ ಸಂಧಿಯನ್ನು ಗಮನಿಸಿ ನೋಡಬೇಕು. ಜಾತಿ ಪ್ಲಸ್ ಅತೀತ ಅಂದಾಗ ಅದು ಎಂಡ್ ಸಂಧಿಯಾಗಿ ಜಾತ್ಯತೀತ ಅಂತ ಆಗುತ್ತೆ, ಜಾತ್ಯಾತೀತ ಅಂತ ಆಗಲ್ಲ. ಕೋಟಿ ಪ್ಲಸ್ ಅಧೀಶ ಅಂತ ಹೇಳ್ತಂದರೆ ಕೋಟ್ಯಧೀಶ ಅನ್ನೋದು ಸರಿಯಾದ ರೂಪ, ವ್ಯಾಕರಣಬದ್ಧವಾದದ್ದು. ಆದರೆ ಬಳಕೆಯಲ್ಲಿ ನಾವು ಕೋಟ್ಯಾಧೀಶರು ಅಂತ ಹೇಳ್ತೇವೆ, ಜಾತ್ಯತೀತ ಹೀಗೆಲ್ಲ ಬಳಸ್ತೇವೆ. ಆದರೆ ಅದು ತಪ್ಪು, ವ್ಯಾಕರಣ ರೀತಿ ಅದು ತಪ್ಪಾಗಿದೆ. ಇನ್ನು ಮುಂದೆ ಸರಿಪಡಿಸ್ಕೊಂಡು ಸರಿಯಾದ ರೂಪವನ್ನು ಬಳಸೋಣ. ಮುಂದಿನ ಪುಸ್ತಕ ಮಾಯಾಲೋಕಕ್ಕೊಂದು ಪಯಣ.
DS ಲಿಂಗರಾಜು ಬರೆದಿರುವಂಥದ್ದು ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕವಿಯನ್ನು ಗುರುತಿಸಿ. ಪಂಕಜ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳಿಬಿಟ್ಟು ನಂತರ ಆಯ್ಕೆಗಳನ್ನು ನೋಡೋಣ. ಪಂಕಜ. KY ನಾರಾಯಣ ಸ್ವಾಮಿ. KY ನಾರಾಯಣ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ಒಮ್ಮೆ ನೋಡೋಣ. C ಬಸವಲಿಂಗಯ್ಯ, ಡಾಕ್ಟರ್ KY ನಾರಾಯಣ ಸ್ವಾಮಿ, ಚಂದ್ರಕಾಂತ ಕರದಳ್ಳಿ, ಚಂದ್ರಶೇಖರ ತಾಳ್ಯ. ಹೇಳಿ ಶ್ರೀನಿವಾಸ್. ಚಂದ್ರಶೇಖರ ತಾಳ್ಯ. ಚಂದ್ರಶೇಖರ ತಾಳ್ಯ ಆಯ್ಕೆ 4. ಉತ್ತರವನ್ನು ನೋಡೋಣ. ಡಾಕ್ಟರ್ KY ನಾರಾಯಣ ಸ್ವಾಮಿ ಉತ್ತರ ಸರಿಯಾಗಿದೆ. ಮಾಯಾಲೋಕಕ್ಕೊಂದು ಪಯಣ ಕೃತಿಯ ಜೊತೆ ಕನ್ನಡ ಅಸ್ಮಿತೆಯ ಚಹರೆಗಳು ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಪಂಕಜ ಅವರಿಗೆ ಕೊಟ್ಟಿದ್ದೇವೆ. ಕುಪ್ಪೂರು ಯಾಲಪ್ಪ ನಾರಾಯಣ ಸ್ವಾಮಿ ಅವರು ಕವಿಗಳಾಗಿ, ನಾಟಕಕಾರರಾಗಿ, ವಿಮರ್ಶಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಸಿದ್ಧರಾಗಿದ್ದಾರೆ. ಕಳವು, ಅನಭಿಜ್ಞ ಶಾಕುಂತಲ, ಚಕ್ರರತ್ನ, ಹುಲಿ ಸೀರೆ, ವಿನುರಾವೇಮ ಇತ್ಯಾದಿ ನಾಟಕಗಳನ್ನು ಬರೆದಿದ್ದಾರೆ. ಇತ್ತೀಚೆಗೆ ಅವರು ಬರೆದ ಮತ್ತೆ ಮುಖ್ಯಮಂತ್ರಿ ನಾಟಕ ಸಾಕಷ್ಟು ಜನಪ್ರೀತಿಯನ್ನು ಗಳಿಸಿದೆ. ಇವರ ಹೆಗ್ಗಳಿಕೆ ಅಂದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಏನು ಬೃಹತ್ ಕಾದಂಬರಿ ಇದೆ, ಆ ಕಾದಂಬರಿಯನ್ನು ಆಧರಿಸಿ 9 ಗಂಟೆಗಳ ಸುದೀರ್ಘ ಕಾಲದ ನಾಟಕವನ್ನು ರಚಿಸಿದ್ದು. ಇಡೀ ರಾತ್ರಿ ಬೆಳಗಿನ ಜಾವದವರೆಗೂ ಈ ನಾಟಕ ನಡೆಯುತ್ತೆ. ಈ ಪ್ರಯೋಗ ಬಹಳಷ್ಟು ಸಲ ಯಶಸ್ಸನ್ನು ಕಂಡಿದೆ. ಈ ನಾಟಕ ಮತ್ತೆ ಮತ್ತೆ ಪ್ರಯೋಗವಾಗಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಗಂಗಾವತಿ ಪ್ರಾಣೇಶ್ ಬರೆದ ನುಡಿ ಪಡಿ. ನಮ್ಮ ಪ್ರಶ್ನೆ, ಈ ಕನ್ನಡಿಗರ ಧ್ವನಿಯನ್ನು ಗುರುತಿಸಿ, ಧ್ವನಿಯನ್ನು ಆಲಿಸೋಣ. ನೂತನ ಶತಮಾನಕ್ಕೆ ನನ್ನದೊಂದು ಕೋರಿಕೆ, ಆಧುನಿಕ ಸಹಸ್ರಮಾನಕ್ಕೆ ನನ್ನದೊಂದು ಕೇಳಿಕೆ. ವ್ಯಾಸನಿಗೆ ವಿನಾಯಕ ದೊರೆತಂತೆ ನನಗೊಬ್ಬ ಗಣಪ ಬೇಕಾಗಿದ್ದಾನೆ. ನಾನು ಹೇಳಿದುದ ಬರೆದು ಇಡಲು. ವೈಶಂಪಾಯನಿಗೆ ಜನ್ಮೇಜಯ ದೊರೆತಂತೆ ನನಗೊಬ್ಬ ಜನ್ಮೇಜಯ ರಾಯ ಬೇಕಾಗಿದೆ. ನಾನು ಹೇಳಿದುದ ಗಮನವಿಟ್ಟು ಕೇಳಲು. ರಾಮನಿಗೆ ಹನುಮಂತ ದೊರೆತಂತೆ ನನಗೊಬ್ಬ ಹನುಮ ಬೇಕಾಗಿದ್ದಾನೆ. ನಾ ಆದೇಶಿಸಿದ ಆಜ್ಞೆಗಳ ಪಾಲಿಸಲು. ಆಯ್ಕೆಗಳನ್ನು ನೋಡೋಣ. ಪಂಕಜ ಅವರೇ. ಕಮಲಾ ಹಂಪನ ಅವರ ಧ್ವನಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಡಾಕ್ಟರ್ ಅನುಪಮಾ ನಿರಂಜನ. ಹೇಳಿ ರೆಹನಾ. ಅನುಪಮಾ ನಿರಂಜನ ಆಯ್ಕೆ 2. ವೈದೇಹಿ ಆಯ್ಕೆ 3. ಮಮತಾ ಸಾಗರ ಆಯ್ಕೆ 4. ಡಾಕ್ಟರ್ ಕಮಲಾ ಹಂಪನ. ಉತ್ತರವನ್ನು ನೋಡೋಣ. ಡಾಕ್ಟರ್ ಕಮಲಾ ಹಂಪನ ಉತ್ತರ ಸರಿಯಾಗಿದೆ. ಪಂಕಜ ಅವರು ಈ ಉತ್ತರವನ್ನು ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದಾರೆ. ನುಡಿ ಪಡಿ ಕೃತಿಯ ಜೊತೆ ಗ್ರಹಣ ಎನ್ನುವ ಕೃತಿ, ಒಟ್ಟು 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ ಪಂಕಜ ಅವರಿಗೆ. ನಾಡೋಜ ಡಾಕ್ಟರ್ ಕಮಲಾ ಹಂಪನ ಅವರು ನಮ್ಮ ನಡುವೆ ಇದ್ದಂಥ ಬಹುದೊಡ್ಡ ಸಾಹಿತಿ ಅನ್ನೋದಕ್ಕಿಂತ ಚಿಂತಕರಾಗಿದ್ದರು ಅವರು. ಅವರನ್ನು ಕಳುಕೊಂಡು ನಾವು ನಮ್ಮ ಕನ್ನಡ ಭಾಷೆ ಬಡವಾಗಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಈಗ 3 ಪುಸ್ತಕವನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಒಟ್ಟಿಗೆ ಬದುಕುವುದು, ತಾಳ್ಮೆ, ಮಳೆ ಬರುವ ತಿಂಗಳು. ಪಂಕಜ ಬಜರುತ್ತಿದ್ದಾರೆ. ಒಂದು ಉತ್ತರ. ಕೂಡು ಕುಟುಂಬ. ಶ್ರೀನಿವಾಸ್ ಒಂದು ಉತ್ತರ. ಒಂದಾಗಿ ಬಾಳು. ಒಂದು ಉತ್ತರವನ್ನು ನೋಡೋಣ. ಸಹಜೀವನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದ್ರೂ ಬಜರುತ್ತಬಹುದು. ಮೊದಲಿಗೆ ಬಜರುತ್ತಿದ್ದಾರೆ ಪಂಕಜ. 2 ಉತ್ತರ.
ಉತ್ತರವನ್ನು ನೋಡೋಣ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಹೇಳಿ ಶ್ರೀನಿವಾಸ್. ಶ್ರಾವಣ. ಶ್ರಾವಣ ಉತ್ತರವನ್ನು ನೋಡೋಣ. ಶ್ರಾವಣ ಉತ್ತರ ಸರಿಯಾಗಿದೆ. ಆತ್ಮಗುಣ ಮತ್ತು ಕವಿತೆಯ ಕೈ ಹಿಡಿದು 2 ಪುಸ್ತಕಗಳನ್ನು ಶ್ರೀನಿವಾಸ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ. ರೆಹನಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಕ್ರೌಂಚ ಕುಂಚ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ವ್ಯಾಜ್ಯ. ಮುಂದಿನ ಪ್ರಶ್ನೆ, ಜೀವನ ರಸಿಕ ಯಾರ ಆತ್ಮಕತೆ? ರಂಶೆ ಮುಗಳಿ ಶ್ರೀರಂಗ. ಶ್ರೀರಂಗ. ಮುಂದಿನ ಪ್ರಶ್ನೆ, ಅನುಕರಣಾವ್ಯಯದ ಬಳಕೆ ತಿಳಿಸಿ. ಥೈ ಥೈ. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತತ್ಸಮ ತದ್ಭವ ಕ್ರೌಂಚ ಕೊಂಚೆ ಸರಿಯಾಗಿದೆ. 2 ಉತ್ತರ ವ್ಯಾಜ್ಯ ನಿರ್ವ್ಯಾಜ್ಯ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ರಂಶೆ ಮುಗಳಿ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಥೈ ಕುಣಿದನು. 5ನೇ ಪ್ರಶ್ನೆಗೆ ಉತ್ತರ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ. ಇದು ಲೋಪಸಂಧಿ ಆಗುತ್ತೆ. ರೆಹನಾ ಅವರಿಗೆ ಯಾವುದೇ ಪುಸ್ತಕ ಸಿಗ್ತಾ ಇಲ್ಲ. ಈಗ ಅವಕಾಶ ಶ್ರೀನಿವಾಸ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಕ್ಷೀರ. ಹಾಲು. ಏನಪ್ಪ? ಹಾಲು. ಹಾಲು. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಸುವಾಸನೆ. ದುರ್ವಾಸನೆ. ದುರ್ವಾಸನೆ. ಮುಂದಿನ ಪ್ರಶ್ನೆ, ನಾಟ್ಯ ನೆನಪುಗಳು ಯಾರ ಆತ್ಮಕತೆ? ಶ್ರೀರಂಗ. KV ಸುಬ್ಬಣ್ಣ. KV ಸುಬ್ಬಣ್ಣ. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ ತಿಳಿಸಿ. ಮಿರಿಮಿರಿ. ಮಿನುಗುವುದು. ಮಿನುಗುವುದು. ಮಿನುಗುತ್ತದೆ. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಕೆರೆ ಪ್ಲಸ್ ಅನ್ನು ಕೆರೆಯನ್ನು. ಕೆರೆಯನ್ನು. ಆಗಮ ಸಂಧಿ. ಎಂಥ ಆಗಮ ಸಂಧಿ? ಯಕಾರಾಗಮ. ಯಕಾರಾಗಮ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕ್ಷೀರ ಅಂದರೆ ಹಾಲು ಅಂತ ಹೇಳಕ್ಕೆ ಬರಲ್ಲ. ಆ ಕ್ಷೀರ ಶಬ್ದವೇ ಹೇಗೆ ಬದಲಾವಣೆ ಆಗುತ್ತೆ ಕನ್ನಡಕ್ಕೆ ಅಂತ ಹೇಳಬೇಕು. ಅದು ಕೀರ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದುರ್ವಾಸನೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಶ್ರೀರಂಗ ಆಗಿತ್ತು, ತಾವು ಸುಬ್ಬಣ್ಣ ಅಂದಿರಿ. 4ನೇ ಪ್ರಶ್ನೆಗೆ ಉತ್ತರ ಮಿರಿ ಮಿಂಚುತ್ತಿತ್ತು ಅಥವಾ ಮಿನುಗಿತು ಅಂತ ದೊಡ್ಡ ತಪ್ಪೇನೂ ಆಗಲ್ಲ. 5ನೇ ಪ್ರಶ್ನೆಗೆ ಉತ್ತರ ಯಕಾರಾಗಮ ಸಂಧಿ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಪಂಕಜ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಕ್ಷಾರ. ಖಾರ. ಕಾರ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ವಂಶ. ನಿರ್ವಂಶ. ಮುಂದಿನ ಪ್ರಶ್ನೆ, ಜೀವನ ಸ್ಮರಣೆ ಯಾರ ಆತ್ಮಕತೆ? ಆಲೂರು ವೆಂಕಟರಾವ್, ಹುಯಿಲಗೋಳ ನಾರಾಯಣರಾವ್. ಆಲೂರು ವೆಂಕಟರಾವ್. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ ತಿಳಿಸಿ. ವಟವಟ. ಮಾತನಾಡುವುದು. ಮಾತನಾಡುವುದು. 5ನೇ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಮದುವೆ ಪ್ಲಸ್ ಆಗು ಮದುವೆಯಾಗು. ಸುವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡು. ಕಾರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ನಿರ್ವಂಶ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಆಲೂರು ವೆಂಕಟರಾವ್ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ವಟವಟ ಮಾತನಾಡುತ್ತಿದ್ದರು, ಮಾತನಾಡುತ್ತಿದ್ದಳು ಸರಿ ಹೋಗುತ್ತೆ. 5 ಉತ್ತರ ಯಕಾರಾಗಮ ಸಂಧಿ. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಕೊಟ್ಟಿಲ್ಲ. ಸವರ್ಣ ದೀರ್ಘ ಸಂಧಿ ಅಂತ ತಾವು ಹೇಳಿದ್ರಿ. ಎಷ್ಟು ಸರಿ ಉತ್ತರ ಆಯಿತು? 4. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರೆಹನಾ ಖಾನಂ ಅವರಿಗೆ ದೇವರು ಎನ್ನುವ ಮೂರ್ತಿರಾಯರು ಬರೆದಂಥ ಸೊಗಸಾದ ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕವನ್ನು ಸ್ವೀಕರಿಸಿ. ಅಭಿನಂದನೆಗಳು. ಶ್ರೀನಿವಾಸ್ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ.
ಸ್ವೀಕರಿಸಿ ಅಭಿನಂದನೆಗಳು. ಪಂಕಜ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಪ್ರಾಚೀನ ಅಲೆಕ್ಸಾಂಡ್ರಿಯಾದಲ್ಲಿ ಇದ್ದಂಥ ಗ್ರಂಥಾಲಯದಲ್ಲಿ ಕನ್ನಡ ಗ್ರಂಥಗಳೂ ಇದ್ದಿರಬೇಕು ಅನ್ನೋ ಮಾತನ್ನು ದೊಡ್ಡರಂಗೇಗೌಡ ಅವರು ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ನಮಗೆ ತಿಳಿಸಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.